ಅದು ಹಾಕ್ಸ್ಕೊಂಡಿದ್ದೀರ ಅಂದ್ರೆ ಅವ್ರು ಇನ್ನೇನು ಮಾತಾಡೋಕ್ಕಾಗುತ್ತೆ. ನಿಮ್ಮ ಗಾಡಿ ಇನ್ನು ಅದಕ್ಕೆ ಬೆಲೆನೇ, ಆ ಗಾಡಿಗೆ ಬೆಲೆ ಇಲ್ಲ ಅಂದ್ರೆ ಆ ಸ್ಟಿಕ್ಕರಿಂದ ನಿಮ್ಮ ಗಾಡಿಗೆ ಮತ್ತು ನಿಮ್ಮ ಬಾಡಿಗೆ ಬೆಲೆ ಬರುತ್ತೆ. ಇಲ್ಲೊಂದು ಫ್ಯಾಮಿಲಿ ಬಂದು ಮಾತಾಡ್ಸೋದು ನಮಗೆ ಸಖತ್ ಖುಷಿ ಆಯ್ತು ಅವ್ರು ಮಾತಾಡ್ಸಿದ್ದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗಿದ್ರೆ ಎಲ್ಲರೂ ಪಾಲಿಬಿಟಿಂಗ್ ಫೈನ್ ಅಂತ ಅಂದ್ಕೊತೀನಿ. ಆದಿಶ್ವರ್ಸ್ ರೈಡರ್ ಅರೀನಾ ಬಂದಿದ್ದೀನಿ. ಏನಕ್ಕಪ್ಪ ಇಲ್ಲಿ ಬಂದಿದ್ದೀನಿ ಆದಿಶ್ವರ್ ರೈಡರ್ಸ್ ಅರೀನಾ ಅಂತಂದರೆ, ನಾನು ಸ್ಕೂಟ್ರ್ ತೊಗೊಂಬಂದಿದ್ದೀನಿ. ನನ್ನ ಸ್ಕೂಟ್ರಿಗೆ ಒಂದು ಮೊಬೈಲ್ ಹೋಲ್ಡ್ರ್ ಹಾಕ್ಸ್ಬೇಕು. ಸೊ ನಮ್ಮ ಇವ್ರು ಇಲ್ಲೇ ಇದ್ದಾರೆ ಆದಿಶ್ ರೈಡರ್ಸ್ ಅರೀನಲ್ಲಿ. ಸೊ ಇರುತ್ತೆ ಈಗ ಗೋಬೋ ಮೊಬೈಲ್ ಚಾರ್ಜರ್ ಹೋಲ್ಡರ್ ಕಮ್ ಚಾರ್ಜರ್ ತೊಗೊಂಡೆ. ಹಂಗೆ ಇಲ್ಲಿ ನಮ್ಮ ಇಬ್ಬರು ಸ್ನೇಹಿತರು ಸಿಕ್ಕಿದ್ದಾರೆ, ಸಬ್ಸ್ಕ್ರೈಬರ್ಸು. ಏನು ಬ್ರೋ ನಿಮ್ಮ ಹೆಸರು? ಅಭಿಷೇಕ್ ಅಂದ್ಬಿಟ್ಟು. ನಿಮ್ಮ ಹೆಸರು ಬ್ರೋ? ಕಾರ್ತಿಕ್. ಓಕೆ, ಇವರು ಗೌತಮ್ ಅವ್ರ ವಿಡಿಯೋ ನೋಡ್ಕೊಂಡು ಬಂದಿದ್ದಾರಂತೆ. ಅವ್ರು ಇಲ್ಲಿ ಅವ್ರ ಗಾಡಿಗೆ ಲಗೇಜ್ ಸಿಸ್ಟಮ್ ತೊಗೊತಾ ಇದ್ದಾರೆ. ನೀವು ಗೌತಮ್ ಅವರು ಮತ್ತು ಗಿರಿ ಅವ್ರ ವಿಡಿಯೋ ನೋಡ್ಕೊಂಡು ಗೌತಮ್ ಅವರು, ಗಿರಿ ಅವರು, ಹಾಂ, ಶ್ರೀ ಅವರು ವಿಡಿಯೋ ನಾನು ಡೈಲಿ ಮಿಸ್ ಮಾಡಿದೆ ನೋಡಿ. ಓ ಸೂಪರ್ ಬ್ರೋ. ನಮ್ಮ ವಿಡಿಯೋ ನೋಡಿ ಬ್ರೋ. ನೋಡ್ತೀನಿ ಬ್ರೋ, ನೀವು ಜೊತೆಲಿ ಇರ್ತೀರಲ್ಲ, ನಿಮ್ದು ನೋಡ್ತಾ ಇರ್ತೀವಿ. ಬಟ್ ನಿಮ್ಗೆ ಸಬ್ಸ್ಕ್ರೈಬರ್ ಇನ್ನೂ ಆಗಿಲ್ಲ. ಹಾಂ, ಓಕೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇವಾಗಲೇ ಮಾಡ್ತೀನಿ. ಥ್ಯಾಂಕ್ ಯು. ನೋಡಿ ಇವೆಲ್ಲ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾರಂತೆ. ಸೊ ಅವ್ರು ಮಾಡಲಿ ಬಸ್. ಇದು ಫಿಟ್ಟಿಂಗ್ ಮಾಡಿಸಿ ಆಮೇಲೆ ಬಲ್ಪು ಮಾಡೋಣ ಸರ್. ಹಾಂ, ಓಕೆ. ಹಾಂ, ಓಪನ್ ಮಾಡಿ ಸರ್. ಇದು ಮ್ಯಾನ್ಯುವಲ್ ಅದು ಇದೆ ಅಲ್ವಾ ನಮಗೆ ಬೇಕಾಗಿರೋದು? ಹೌದು, ಅದೇ ಇವಾಗ ಮಿರರ್ ಹತ್ರ ಫಿಟ್ ಆಗೋದು. ಮಿರರ್ಗಿದೆ ಫಿಟ್ ಆಗೋದು, ಇದೇ ಬೇಕಾಗಿರೋದು. ಅದ್ರ ಮೇಲೆ ಇದು ಫಿಟ್ಟಿಂಗ್ ಆಗುತ್ತೆ. ಹಾಂ, ಇದು ಬಾಲ್ ಇದಲ್ವಾ? ರೊಟೇಟೇಬಲ್ ಹೆಂಗೆ ಬೇಕು ರೊಟೇಟ್ ಮಾಡ್ಕೊಂಡು 360 ಇರೋದು. ಹಾಂ, ಆಮೇಲೆ ಇದು ಇದೆ ಮೇನ್ ಚಿಕ್ಕದಾಗಿ ಕಾಂಪ್ಯಾಕ್ಟ್ ಆಗಿದೆಲ್ಲ. ಹೌದು, ನನ್ನ ಸ್ಕೂಟರ್ ಕರೆಕ್ಟಾಗಿರುತ್ತೆ. ಕರೆಕ್ಟ್ ಇದೆ. ನಂದು ಎ ಸಿ ಬಂದು ದೊಡ್ಡದು. ಹೌದು, ತುಂಬ ದೊಡ್ಡದಿದೆ. ಇದು ವಿತ್ ಚಾರ್ಜರು. ಇಲ್ಲಿ ಫ್ಯೂಸ್ ಬರುತ್ತಲ್ಲ, ಫ್ಯೂಸ್ ಎಲ್ಲ ಬರ್ತದೆ. ಆನ್ ಆಫ್ ಬರುತ್ತೆ, ಬೇಕಂದ್ರೆ ಆನ್, ಇಲ್ಲಾಂದ್ರೆ ಆಫ್. ಸ್ವಿಚ್ ಬರುತ್ತೆ. USB ಕೇಬಲ್ ಇಂದ ಮೊಬೈಲ್ಗೆ ಕನೆಕ್ಟ್ ಮಾಡ್ಕೊಳ್ಳಿ. ಓಕೆ, ಅಷ್ಟೇ ಇರೋದು. ಫಿಟ್ ಮಾಡಿಸ್ಕೊಟ್ಬಿಡಿ ಸರ್. ಮಾಡೋಣ ಸರ್. ಸೊ ಇಲ್ಲಿ ಹಾಕ್ಸೋಣ ಅಂತ ಮೊಬೈಲ್ ಹೋಲ್ಡ್ರನ್ನ, ಅದಕ್ಕೆ ಮೌಂಟಿಂಗ್ ನೋಡಿ ಇಲ್ಲಿ ಇದು ಮಾಡ್ತಾರೆ. ನೋಡಿ ಒಂದು ಮೊಬೈಲ್ ಹೋಲ್ಡ್ರ್ ಫಿಟ್ ಮಾಡೋಕ್ಕೆ ಇದೆಲ್ಲ ತೆಗಿಬೇಕು, ತೆಗೆದು ಹಾಕ್ಬೇಕು ಅಲ್ಲ ಬೈ, ಇದೆಲ್ಲ ತೆಗಿಬೇಕು. ನಾನು ಇದನ್ನು ಡೈರೆಕ್ಟಾಗಿ ಬ್ಯಾಟ್ರಿ ಕೊಡಿಸ್ತಲ್ಲ, ಇಗ್ನಿಷನ್ಗೆ ಕೊಡಿಸ್ತಾ ಇದ್ದೀನಿ. ಯಾಕಂದರೆ ಬ್ಯಾಟ್ರಿ ಕೊಡಿಸಿದ್ರೆ 24/7 ಆನಲ್ಲಿ ಇರುತ್ತದೋ, ಯಾವಾಗ ಬೇಕಾದ್ರೂ ಯಾರು ಬೇಕಾದ್ರೂ ಚಾರ್ಜಿಂಗ್ ಯೂಸ್ ಮಾಡ್ಕೊಬೋದು. ಹಾಗೆ ಬೇಡ ಅಂಥೇಳಿ ಇಗ್ನಿಷನ್ ಕೊಡ್ತೀನಿ. ನಾನು ಕೀ ಆನ್ ಮಾಡಿದಾಗ ಮಾತ್ರ ಇದು ಚಾರ್ಜಿಂಗ್ ಆನ್ ಆಗಲಿ ಅನ್ನೋ ಥರ ಮಾಡಿಸ್ತಾ ಇದ್ದೀನಿ. ನೋಡಿ ಇಲ್ಲ, ಹಾರ್ಲಿ ಡೇವಿಡ್ಸನ್ 750 ಸ್ಟ್ರೀಟ್ ರಾಡ್ ಸೈಲೆನ್ಸರ್ ಹಾಕ್ಸಿ ತೊಗೊಂಬಂದಿದ್ದಾರೆ. ಸೊ ಇಲ್ಲಿ ಫಿಟ್ಟಿಂಗ್ ಆಯಿತು, ನೀಟಾಗಿ ಫಿಟ್ ಮಾಡಿಕೊಟ್ರು. ಸೊ ಈಗ ಒಂದು ಸಲ ಫೋನ್ ಹಾಕ್ಬಿಟ್ಟು ಚಾರ್ಜಿಂಗ್ ನೋಡೋಣ. ನನಗೆ ಹೆಂಗೆ ಬೇಕು ಹಂಗೆ ಅಡ್ಜಸ್ಟ್ಮೆಂಟು ಮಾಡ್ಕೊಂಡಿದ್ದೀನಿ. ಸೊ ಆ್ಯಂಗಲ್ ಅಪ್ ಆ್ಯಂಡ್ ಡೌನ್ ಮತ್ತು 360 ಹಿಂಗೆ ರೊಟೇಟ್ ಮಾಡ್ಕೊಂಬೋದು. ಸೊ ಈ ಎಕ್ಸ್ಪೆರಿಮೆಂಟ್ಗೋಸ್ಕರ ಒಂದು ಸಲ ಇದಾಗ್ತಾಯಿದ್ದೀರಿ ಚೆಕ್ ಮಾಡೋಕ್ಕೆ. ಚಾರ್ಜ್ ಆಗ್ತಾಯಿದೆ. ಇಗ್ನಿಷನ್ ಆನ್ ಮಾಡೋದು ಗೊತ್ತಾಗುತ್ತೆ ನೋಡಿ, ಚಾರ್ಜಿಂಗ್ ಆಗ್ತದೆ. ಅದು ಇಗ್ನಿಷನಿಗೆ ಕೊಟ್ಟಿರೋದ್ರಿಂದ ಇಗ್ನಿಷನ್ ಆನ್ ಮಾಡಿದ್ರೆ ಮಾತ್ರ ಬರುತ್ತೆ, ಇಗ್ನಿಷನ್ ಆಫ್ ಮಾಡಿ ಹೊರಟೋಗುತ್ತೆ. ಹೋಯ್ತು, ಚಾರ್ಜಿಂಗ್ ಆಗ್ತದೆ. ಓಕೆ, ಥ್ಯಾಂಕ್ ಯು. ಸರಿ ಸ್ನೇಹಿತರೆ, ಮೊಬೈಲ್ ಹೋಲ್ಡ್ರ್ ಹಾಕ್ಸ್ಕೊಂಡಿದ್ದೆ ಆಯಿತು. ಇಲ್ಲಿ ಆದಿಶ್ವರ್ ಅವ್ರಿಗೆ ಥ್ಯಾಂಕ್ ಯು, ಡಿಸ್ಕೌಂಟು ಕೊಟ್ಟರು. ಸೊ ಇಲ್ಲಿಂದ ಹೊಡೋಂಥ ಟೈಮ್ ಆಯಿತು. ಬಾಯ್, ಸಿ ಯು. ಬಾಯ್ ಸರ್, ಬಾಯ್. ನೋಡಿ ನಮ್ಮದು ಇಲ್ಲೊಂದು ಹೆಲ್ಮೆಟು, ಇಲ್ಲಿ ಒಳಗೆ ಒಂದು ಹೆಲ್ಮೆಟ್ ಇದೆ, ಫುಲ್ ಹೆಲ್ಮೆಟ್ಸ್ ಅಂತೆ. ಏನಾಗಿದೆ ಅಂತಂದರೆ, ಲಾಸ್ಟ್ ಟೈಮು ಮೊನ್ನೆ ಗಿರಿದು ಗಾಡಿ ರೆಡಿ ಮಾಡಿಸ್ಬೇಕಾದ್ರೆ ಬಂದಾಗ ನಂದು ಮತ್ತು CK ಹೆಲ್ಮೆಟ್ ಇಲ್ಲೇ ಬಿಟ್ಬಿಟ್ಟು ಹೋಗಿದ್ವಿ. ಅದನ್ನು ಎತ್ಕೊಂಡಿದ್ದೀನಿ. ಈಗ CK ಸಿಗ್ತಾರೆ ಸಾಯಂಕಾಲ, ಕೊಟ್ಬಿಡ CKಗೆ ಅಂತ ಹಂಗೆ ಎತ್ಕೊಂಡಿದ್ದೀನಿ. ಸೊ ಸ್ನೇಹಿತರೆ, ಇಲ್ಲಿ ಸ್ಟಿಕರ್ ಶಾಪ್ ಹತ್ರ ಬಂದಿದ್ದೇನೆ. ಒಂದು ಗಾಡಿ ಇಲ್ಲಿದೆ. ಸೊ ಕೆಲವೊಂದು ಡಿಸೈನ್ಸ್ ಮಾತಾಡಿದ್ದೀನಿ, ಅದರದ್ದು ವರ್ಕ್ ನಡೀತಾ ಇದೆ. ಸೊ ನಿಮಗೆ ನನ್ನ ಗಾಡಿಗೆ ಏನೇನು ಹಾಕ್ಸ್ತೀನಿ ಅಂತ ತೋರಿಸ್ತೀನಿ ನಿಮಗೆ. ಲಾಸ್ಟ್ ಟೈಮ್ ಬಂದಾಗ ಗಿರಿ ಹೊಡೆದು ಗಾಡಿ ನಡೀತಿತ್ತು, ಅದೊಂದು 3.5-4 ಅವರ್ಸ್ ಆಗೋಯ್ತು ಅಲ್ಲೇ. ಸೊ ನನಗೆ ಅಷ್ಟು ಟೈಮ್ ಸಿಗಲಿಲ್ಲ ನನ್ನ ಗಾಡಿಗೆ ಏನೇನು ಮಾಡಿಸ್ಬೇಕು ಅಂತ, ಲೇಟ್ ಬೇರೆ ಆಗಿತ್ತು. ಸೊ ಅದಕ್ಕೆ ಹೊರಟ್ಬಿಟ್ವಿ. ಸೊ ಅದಕ್ಕೆ ಇವತ್ತು ಫ್ರೀ ಮಾಡಿಕೊಂಡು ಬಂದಿದ್ದೀನಿ. ಇದು ಅವರು ಫ್ರೀ ಇದ್ದರು.
ನಾನು ಒಂಚೂರು ಫ್ರೀ ಮಾಡ್ಕೊಂಡು ಬಂದೆ, ಆಫೀಸ್ ಕೆಲಸ ಮುಗಿಸ್ಕೊಂಡು ಫ್ರೀ ಮಾಡ್ಕೊಂಡು ಬಂದಿದ್ದೀನಿ. ಸೊ ಈಗ ಇದಕ್ಕೆ ಸ್ಟಿಕ್ಕರಿಂಗ್ ಮಾಡಿಸ್ತೀನಿ ನನ್ನ ಸ್ಕೂಟ್ರಿಗೆ. ಮತ್ತು ನನ್ನ ಸ್ಕೂಟ್ರಿಗೆ ಏನು ಹೆಸರು ಇಡ್ತಾ ಇದ್ದೀನಿ ಪ್ರತಿಯೊಂದು ನಾನು ಈ ಬ್ಲಾಗಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ. ಸೊ ಇಲ್ಲಿ ವರ್ಕ್ಸ್ ನಡೀತಾ ಇದೆ, ನಾನು ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ಏನೇನು ಮಾಡಿಸ್ತಾ ಇದ್ದೀನಿ ಅಂತ. ಇಲ್ಲೊಂದು ದೊಡ್ಡದಾಗ ಒಂದು ಸ್ಟಿಕ್ಕರ್ ಬರುತ್ತೆ, ಅದು ಚೆನ್ನಾಗಿ ಬರುತ್ತೆ. ಅದು ಫಿನಿಶಿಂಗ್ ಇವಾಗ ಮಾಡ್ತಾಯಿದ್ದಾರೆ, ಆಮೇಲೆ ತೋರಿಸ್ತೀನಿ. ಇದೆಲ್ಲ ಆದಮೇಲೆ ನನ್ನ ಗಾಡಿಗೆ ಹೆಸರೇನು ಇಟ್ಟಿದ್ದೀನಿ ಪ್ರತಿಯೊಂದು ನಿಮಗೆ ತೋರಿಸ್ತೀನಿ. ಸುಮಾರು ಡಿಸೈನ್ಸ್ ಕೊಟ್ಟಿದ್ದೀನಿ, ಮಾಡ್ತಾಯಿದ್ದಾರೆ. ಒಂದು ಇಂಟ್ರೆಸ್ಟಿಂಗ್ ಸಜೆಷನ್ ಅವರೇ ಕೊಟ್ಟರು, ಅದರ ವರ್ಕು ಇಲ್ಲಿ ನಡೀತಾ ಇದೆ. ಅದನ್ನು ಈಗ ಇಲ್ಲಿ ಸೆಗ್ರೇಟ್ ಮಾಡ್ಕೊತಾ ಇದ್ದಾರೆ. ನನಗೆ ತುಂಬ ಇಷ್ಟ ಆಯಿತು, ನಿಮ್ಮೆಲ್ಲ ತೋರಿಸ್ಲಿಕ್ಕೆ ಕಾಯ್ತಾ ಇದ್ದೀನಿ. ಅವ್ರು ಹಾಕಲಿ, ಇದನ್ನು ಹಾಕಿದಾಗ ನಿಮಗೆ ತೋರಿಸ್ತೀನಿ. ಅಲ್ಲಿ ಟೈಮ್ ಲಾಪ್ಸ್ ಇಟ್ಟಿದ್ದೀನಿ ನೋಡಿ. ಅದು ನನ್ನ ಗಾಡಿ ಹೆಸರು ಏನಂತ ಫುಲ್ ಹಾಕಿದ ಮೇಲೆ ತೋರಿಸ್ತೀನಿ. ಇಲ್ಲಿದೆ ಸ್ನೇಹಿತರೆ ನೋಡಿ, ಇದು ನನ್ನ ಗಾಡಿ ಹೆಸರು ಬಂಬಲ್ ಬಿ ಅಂಥೇಳಿ. ನೋಡಿ, ಟ್ರಾನ್ಸ್ಫಾರ್ಮರ್ಸಲ್ಲಿ ಇರ್ತಕ್ಕಂಥ ಬಂಬಲ್ ಬಿ ಅನ್ನೋ ಒಂದು ಕ್ಯಾರೆಕ್ಟರು, ಅದನ್ನು ಹಾಕ್ಸ್ತಾ ಇದ್ದೀನಿ ಸ್ಟಿಕ್ಕರಿಂಗ್ ನನ್ನ ಗಾಡಿಗೆ. ಯಾಕಂದರೆ ಅದು ಕೂಡ ಒಂದು ಬ್ಲ್ಯಾಕ್ ಆ್ಯಂಡ್ ಎಲ್ಲೋಲ್ಲಿ ಇರ್ತದೆ. ನನ್ನ ಗಾಡಿ ಕೂಡ ಒಂದು ಬ್ಲ್ಯಾಕ್ ಆ್ಯಂಡ್ ಎಲ್ಲೋಲ್ಲಿ ಇರೋದ್ರಿಂದ ಅದನ್ನೇ ಬಂಬಲ್ ಬಿ ಅಂತ ಹಾಕ್ಸ್ತಾ ಇದ್ದೀನಿ. ಮತ್ತು ಇಲ್ಲಿ ಆಗಲೇ ಹೇಳ್ದಂಗೆ ಒಂದು ಆ್ಯಂಗ್ರಿ ಬಿ ಅದೊಂದು ಹಾಕ್ಸಿದ್ದೀನಿ ನೋಡಿ. ಆ ಟ್ರಾನ್ಸ್ಫಾರ್ಮರ್ಗೆ ಇನ್ನೂ ಸ್ವಲ್ಪ ಲೈಟಾಗಿ ಟ್ರಾನ್ಸ್ಫಾರ್ಮ್ ಮಾಡ್ತಾ ಇದ್ದಾರೆ ಸತೀಶ್ ಅವರು. ನೋಡಿ, ಈಗ ಫುಲ್ಲಿ ಟ್ರಾನ್ಸ್ಫಾರ್ಮ್ ಆಯಿತು ಸ್ಟಿಕ್ಕರಿಂಗ್. ನೋಡಿ, ನಮ್ಮ ಅಪ್ಪು ಅವ್ರದ್ದು ಹಾಕ್ಸಿದ್ದೀನಿ, ಕರ್ನಾಟಕ ಫ್ಲ್ಯಾಗ್ ಮಧ್ಯೆ ಅಪ್ಪುದು. ಅಪ್ಪು ನನಗೆ ಭಾಳ ಇಷ್ಟವಾದಂಥ ಫಿಲಮ್ ಆ್ಯಕ್ಟರು. ಸುಮಾರು ಸಲ ಮೀಟ್ ಆಗಿದ್ದೀನಿ ಅಪ್ಪು ಅವ್ರನ್ನ. ಸೊ ಅವರು ನನಗೆ ತುಂಬ ಫೇವ್ರೇಟ್ ಆ್ಯಕ್ಟ್ರು. ಅಪ್ಪು ಬಾಸ್ ಅಂತ ನನಗೆ ಸಾಕಷ್ಟು ಇಷ್ಟ, ಅದಕ್ಕೋಸ್ಕರ ಅವ್ರದ್ದು ಫೋಟೋ ಹಾಕ್ಸಿದ್ದೀನಿ ಅಲ್ಲಿ. ಅದು ಇಂಡಿಕೇಟರ್ ತುಂಬ ಬ್ರೈಟಾಗಿತ್ತು, ಅದಕ್ಕೆ ಅದನ್ನು ಲೈಟಾಗೆ ಲೈಟ್ ಸ್ಮೋಕ್ ಕಲರ್ ಅಲ್ಲ ಇದು, ಅದನ್ನು ಹಾಕ್ಸಿ ಮಾಡ್ತಾಯಿದ್ದೀನಿ ನೋಡಿ. ಈ ಕಡೆ ಇನ್ನೂ ಹಾಕ್ಸಿಲ್ಲ, ಹೀಗಿರುತ್ತೆ. ಇವಾಗ ಇದನ್ನು ಹಾಕ್ಸಿ ಈ ಥರ ಮಾಡೋದಕ್ಕೆ ಈ ಥರ ಲೈಟ್ ಕಲರ್ ಸತೀಶ್ ಕೈ ಈ ಥರ ಬರುತ್ತೆ. ನಾವು ಡಿಫ್ರೆನ್ಸ್ ಗೊತ್ತಾಗ್ತದಲ್ಲ, ಈ ಕಡೆ ರೈಟ್ ಸೈಡ್ಗೆ ಹಾಕ್ಸಿಲ್ಲ, ಆ ಕಡೆ ಹಾಕ್ಸಿರೋದು ನೋಡಿ. ಇಲ್ಲಿ ಈ ಕಡೆ ಸೈಡು ಹಾಕ್ಸ್ತಿದೆ. ಇದು LED ಬಲ್ಪ್ ಇರೋದ್ರಿಂದ ಇಲ್ಲಿ LED ಬಲ್ಪ್ ಬರುತ್ತೆ, ಇದು ಬ್ರೈಟಾಗಿರುತ್ತೆ. ಇದು ಮತ್ತು ಮಾಮೂಲಿ ಹಾಲೋಜನ್ ಬಲ್ಪ್ ಇದೆ. ಮತ್ತು ಇದು ತುಂಬ ಬ್ರೈಟಾಗಿ ಕಾಣಿಸ್ತಿತ್ತು. ಹಿಂದೆ ಫುಲ್ ಬ್ಲ್ಯಾಕ್ ತಿಂಬಿದ್ರು ನೋಡಿ, ಇದು ತುಂಬ ಒಂಥರ ಆಡಾಗಿ ಅಂತ ಬ್ರೈಟಾಗಿ ಕಾಣಿಸ್ತಿತ್ತು. ಅದಕ್ಕೋಸ್ಕರ ಈ ಥರ ಲೈಟ್ ಸ್ಮೋಕ್ ಕಲರ್ ಹಾಕ್ಸಿ ಇದು ಮಾಡಿಸ್ತಾ ಇರೋದು. ಸೊ ಈ TFT ಸ್ಕ್ರೀನ್ ಕೂಡ ಹಾಕ್ಸಿದೆ, ಅದೇ ಇದ್ರದ್ದು. ಸೊ ಇದು ಸ್ಕ್ರ್ಯಾಚಸ್ ಇದಾಗ್ತಿದ್ರು ಏನೋ ಅವಾಯ್ಡ್ ಆಗುತ್ತೆ ಅಂದ್ಬಿಟ್ಟು ಈ TFT ಸ್ಕ್ರೀನ್ ಕೂಡ ಅದಕ್ಕೆ ಹಾಕ್ಸ್ಬಿಟ್ಟೆ. ಸೊ LED DRL ಕೂಡ ಲೈಟ್ ಇದು ಮಾಡಿಸ್ತಾ ಇದ್ದೀನಿ, ಕಲರ್ದು ಯೆಲ್ಲೋ ಕಲರ್ ಮಾಡಿಸ್ತಾ ಇದ್ದೀನಿ. ಅದನ್ನು ಅದು ಬ್ರೈಟ್ ಇತ್ತು, ಅದಕ್ಕೋಸ್ಕರ ಅದನ್ನು ಸ್ವಲ್ಪ ಲೈಟ್ ಯೆಲ್ಲೋ ಕಲರ್ ಇದು ಮಾಡಿಸ್ತಾ ಇದ್ದೀನಿ. ಇದು ನನ್ನ ಗಾಡಿ ಥೀಮ್ ಜೊತೆಗೆ ಬ್ಲ್ಯಾಕ್ ಆ್ಯಂಡ್ ಯೆಲ್ಲೋ ಏನು ನನ್ನ ಥೀಮ್ ಇದೆ, ಅದ್ರ ಜೊತೆಗೆ ಅದು ನೀಟಾಗಿ ಹೋಗುತ್ತೆ, ಅದಕ್ಕೋಸ್ಕರ ಅದನ್ನು ಮಾಡಿಸ್ತಾ ಇದ್ದೀನಿ. ಸ್ನೇಹಿತರೆ, ಇಲ್ಲಿಗೆ ಸ್ಟಿಕ್ಕರಿಂಗ್ದು ಪೂರ್ತಿ ವರ್ಕ್ ಮುಗಿದಿದೆ. ಇದಕ್ಕಿಂತ ಜಾಸ್ತಿ ಇನ್ನು ಮಾಡ್ಸೋಕೆ ಹೋಗಲ್ಲ, ಇಷ್ಟೇ ಸಾಕು ಅನಿಸ್ತು ನನಗೆ. ಸೊ ಇದೊಂದು ಆ್ಯಂಗ್ರಿ ಬಿ, ಇದೊಂದು ಈ DRL ಒಂದು ಯೆಲ್ಲೋ ಕಲರ್ ಇದು ಮಾಡಿಸಿರೋದು. ಇಲ್ಲಿ ಬಂಬಲ್ ಬಿ ಅಂತ ಹೇಳಿ ಬರ್ಸಿರೋದು, ಮತ್ತು ಟ್ರಾನ್ಸ್ಫಾರ್ಮರ್ಸ್ ಬಂಬಲ್ ಬಿ ಇದು ಒಂದು ಇದು ಹಾಕ್ಸಿರೋದು. ಮತ್ತು ಇಲ್ಲಿ ಇಂಡಿಕೇಟರ್ಸ್ಗೆ ಲೈಟ್ ಸ್ಮೋಕ್ ಕಲರ್ ಕೂಲಿಂಗ್ ಪೇಪರ್ ಹಾಕ್ಸಿರೋದು. ಅದೇ ರೀತಿ ಇಲ್ಲಿ TFT ಸ್ಕ್ರೀನು ಕೂಡ ಅದೇ ಥರ ಮಾಡಿಸಿರೋದು. ಇಲ್ಲಿ ಹಿಂದೆಗಡೆ ಇಲ್ಲಿ ಇಂಡಿಕೇಟರ್ಸ್ ಕೂಡ ಅದೇ ಮಾಡಿಸಿರೋದು ಇಲ್ಲಿ. ಮತ್ತು ಇಲ್ಲಿ ನಾವು ನೋಡಿದಂಗೆ ನಮ್ಮ ಅಪ್ಪುದು ಇದು ಹಾಕ್ಸಿರೋದು.
ಸ್ಟಿಕ್ಕರಿಂಗ್ದು ಇಷ್ಟೇ ಮಾಡಿಸಿರೋದು ಸ್ನೇಹಿತರೆ. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೊತೀನಿ. ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಸೆಕ್ಷನ್ ತಿಳಿಸ್ಕೊಡಿ ಆಯಿತಾ. ಸ್ಟಿಕ್ಕರಿಂಗ್ ಮಾಡಿಸೋದಕ್ಕೆ ಏನು ಅನಿಸ್ತು ಅಂತ ಕಮೆಂಟ್ ಸೆಕ್ಷನ್ ತಿಳಿಸ್ಕೊಡಿ. ನೋಡಿ ಮಧ್ಯಾಹ್ನ ಸಿಗ್ತೀನಿ ಅಂತೇಳಿ ಇವಾಗ ಸಿಕ್ಕವ್ರೆ ಶಿಯರಿ ಅವರು ಬೈಕ್ ವಾಶ್ ಮಾಡ್ಸೋಕ್ಕೆ ಬಂದಿದ್ರಂತೆ. ಇದಕ್ಕೂ ಬರ್ತೀನಿ ಅಂತಂದರು ಸ್ಟಿಕ್ಕರಿಂಗ್ ಶಾಪ್ಗೆ. ಇಲ್ಲೇ ವಾಷಿಂಗಲ್ಲಿ ಲೇಟ್ ಆಗೋಯ್ತಂತೆ, ಇವಾಗ ಸಿಕ್ಕಿದ್ದಾರೆ. ಶಿಯರಿಯವರೇ ಏನು ಸಮಾಚಾರ? ಹೆಂಗಿದ್ದೀರಾ? ನಾಳೆ ರೈಡ್ ಹೋಗ್ತಾಯಿದ್ದಾರೆ ಶಿಯರಿಯವರು ಮತ್ತು ಗಿರಿಯವರು, ಅದಕ್ಕೆ ಗಾಡಿ ವಾಶ್ ಮಾಡಿಸ್ಕೊಂಡ್ಬಂದಿದ್ದಾರೆ. ಅವರೊಂದು ಆಫ್ ರೋಡ್ ಟ್ರೈಲೇ ಹೋಗ್ತಾಯಿದ್ದಾರೆ. ನೀವು ಅವರ ಚಾನಲಲ್ಲಿ ನೋಡ್ಬೋದು. ಒಳ್ಳೆ ಜಾಗಕ್ಕೆ ಹೋಗ್ತಾಯಿದ್ದಾರೆ. ಅನ್ಫಾರ್ಚುನೇಟ್ಲಿ ನಾನು ಹೋಗಬೇಕಾಗಿತ್ತು, ಬಟ್ ಅನ್ಫಾರ್ಚುನೇಟ್ಲಿ ನಾನು ವರ್ಕಿಂದ ಲಾಸ್ಟ್ ಮೂಮೆಂಟ್ ಕ್ಯಾನ್ಸಲ್ ಮಾಡ್ಕೊಬೇಕಾಗಿತ್ತು. ಸಾರಿ, ಏನು ಅನ್ಕೊಂಬಿಡಿ ಶಿಯರಿಯವರೇ. ಏನಿಸ್ತು ಸ್ಟಿಕ್ಕರಿಂಗ್ದು? ಚೆನ್ನಾಗಿದೆ. ಸ್ಟಿಕ್ಕರಿಂಗ್ ಶಾಪ್ ಅವರು ಬರಬೇಕಾಗಿತ್ತು, ಬಟ್ ಸ್ವಲ್ಪ ಲೇಟ್ ಆಯಿತು ಅದು. ನಾನು ಬರೋಣ ಅಂದ್ಕೊಂಡೆ, ಇಲ್ಲಿ ನೋಡ್ಕೊಂಬರೋದಕ್ಕಿಲ್ಲ. ಚೆನ್ನಾಗಿದೆ, ಚೆನ್ನಾಗಿದೆಯಾ? ಥ್ಯಾಂಕ್ ಯು. ಹಾಂ ನಡಿ ಹೋಗೋಣ. ಸೊ ಇಲ್ಲಿ ಹೀರೋ ಶೋರೂಮಿಗೆ ಬಂದಿದ್ವಿ. ನಾನು ಗಾಡಿ ನಂಬರ್ ಪ್ಲೇಟ್ ಬಂದಿದೆ ಅಂತ ಅಂದರು, ಸೊ ಅದಕ್ಕೆ ಬಂದಿದೆ. ಇಲ್ಲಿ ಅಲ್ಲಿದೆಯಾ? ಹಾಂ ಓಕೆ. ಇವಾಗ ಹುಡ್ಕೊಂಡು ಕೂತ್ಕೊಂಡಿದ್ರಿ, ಇಲ್ಲಿದೆ ಅಂತ ನಂಬರ್ ಪ್ಲೇಟ್ಸ್. ಶಿಯರಿಯವರಲ್ಲಿದ್ದಾರೆ ಫೋನಲ್ಲಿ. ಸೊ ನಂದು ನಂಬರ್ ಪ್ಲೇಟ್ ಸಿಕ್ತು. ಗಿರಿಯವ್ರು ಹುಡುಕ್ತಾ ಇದ್ದೀರಿ. ಅಲ್ಲಿ ಗಿರಿನ ಹೇಳಿಲ್ಲ ಅವ್ನ ನಂಬರ್ ಏನು ಬಂದಿದೆ ಅಂತ. ಅದನ್ನು ಕನ್ಫರ್ಮ್ ಮಾಡಿದೆ. ಗಿರಿದ ನಂಬರ್ ಪ್ಲೇಟ್ನ ಹೊಡ್ತಿರೋದ್ರಿಂದ. ಸೊ ಗಿರಿಯವ್ರ ನಂಬರ್ ಪ್ಲೇಟು ಸಿಕ್ತು, ನನ್ನ ನಂಬರ್ ಪ್ಲೇಟು ಸಿಕ್ತು. ಅಷ್ಟೇ ಓಡೋದು ಇಲ್ಲಿಂದ. BMW ಮೋಟರ್ ಬಾಕ್ಸ್ ಬಂದ್ವಿ. ಶಿಯರಿ ಅವ್ರಿಗೆ ಫ್ಯೂಯಲ್ ಗೇಜ್ದನೋ ಫ್ಯೂಯಲ್ ಗೇಜ್ನ ಇದಾಗ್ತಾರಿಲ್ವಂತೆ, ಅದಕ್ಕೆ ತೋರ್ಸಕ್ಕೆ ಬಂದು. ಇದೇನಾಗ್ತಿದೆ? ಕೀ ಆಫ್ ಮಾಡಿದಾಗ ಹಿಂಡ್ಗೋಯ್ತಲ್ವಾ? ಹಾಂ, ಇವಾಗ ರಿಸರ್ವ್ ಇದ್ರೂ ಈ ಗಾಡಿ ಇವಾಗ 3 ನೀಡಲ್ಸ್ ಆದ್ಮೇಲೆ ತೋರ್ಸೋದು. ಹಾಂ, ರಿಸರ್ವ್ ಬಂದ್ರೂ 3 ನೀಡಲ್ಸ್. ಯಾಕಂತಾರ ಇಲ್ಲ, ಅದು ಮೀಟರ್ ಎಲ್ಲ ಒಂದೇನೆ. ನಮ್ದಲ್ಲಿ ತೋರಿಸುತ್ತಲ್ಲ ಅದು ಸ್ವಲ್ಪ ಎಂಡಿಗೆಲ್ಲ ಮೂವ್ಮೆಂಟ್ ಆಗುತ್ತಲ್ಲ. ಸ್ಟಾರ್ಟ್ ಆಗ್ತಾ ಇರೋದೇ ಬಂದು ಫ್ಯೂಯಲ್ ಗೇಜು ಚೆನ್ನಾಗಿದೆ. ಅದು ಸ್ಟಾರ್ಟಿಂಗ್ ತೋರಿಸ್ತಾ ಇರೋದೇ ಇಲ್ಲಿಂದನೇ. ಇಲ್ಲ, ಇದು ಮೀಟರ್ ಬಂದ್ಬಿಟ್ಟು BS4 ABS ವರ್ಷನ್. ಹಾಂ, ABS ವರ್ಷನ್. ಇದು ನಾನ್ ABS ಬೈಕ್, ಇದು ABS ವರ್ಷನ್ ಇದು. ಸೊ ಇಲ್ಲಿ AMW ಮೋಟರ್ ಬಾಕ್ಸ್ ಇಲ್ಲೇ ಇದ್ವಿ. ಗಿರಿನೂ ಬಂದರು, ಶಿಯರಿ ಇಲ್ಲಿದ್ದಾರೆ. ಇಲ್ಲೊಂದು ಫ್ಯಾಮಿಲಿ ಬಂದು ಮಾತಾಡ್ಸಿದ್ರು. ನಮಗೆ ಸಖತ್ ಖುಷಿ ಆಯಿತು ಅವ್ರು ಮಾತಾಡ್ಸಿದ್ದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸ್ಟಿಕ್ಕರಿಂಗ್ ಏನಿಸ್ತು ಗಿರಿ? ಸ್ಟಿಕ್ಕರಿಂಗ್ ಎಲ್ಲ ಸೂಪರ್ ಆಗಿದೆ. ಹಾಂ, ಎಲ್ಲದಕ್ಕಿಂತ ಗೊತ್ತಲ್ಲ ನಮ್ಮ ಬಾಸು, ಅಪ್ಪು ಬಾಸು. ಹಾಕಿರಿ ಝೂಮ್ ಹಾಕ್ರಿ ಇವ್ರಿಗೆ. ಅವ್ರದ್ದು ಹಾಕ್ಸ್ಕೊಂಡಿದ್ದೀರ ಅಂದ್ರೆ ಅವ್ರು ಇನ್ನೇನು ಮಾತಾಡೋಕ್ಕಾಗುತ್ತೆ? ನಿಮ್ಮ ಗಾಡಿ ಇನ್ನು ಅದಕ್ಕೆ ಬೆಲೆನೇ, ಆ ಗಾಡಿಗೆ ಬೆಲೆ ಇಲ್ಲ ಅಂದ್ರೆ ಆ ಸ್ಟಿಕ್ಕರಿಂದ ನಿಮ್ಮ ಗಾಡಿಗೆ ಮತ್ತೆ ನಿಮ್ಮ ಬಾಡಿಗೆ ಬೆಲೆ ಬರುತ್ತೆ. ಡೈಲಾಗ್ ಹೊಡ್ತು. ಗಾಡಿಗಲ್ಲ, ಗಾಡಿಯಿಂದ ಸ್ಟಿಕ್ಕರಿಂದ ಗಾಡಿಗೆ ಬಾಡಿಗೆ ಎರಡೂ ಬೆಲೆ ಬರುತ್ತೆ. ಸೂಪರ್ ಥ್ಯಾಂಕ್ಸ್ ಗಿರಿ, ಥ್ಯಾಂಕ್ಸ್. ಹಂಗೆ ಇದ್ದೀರಿ. ಹೌದು, ಪವರ್ ಸ್ಟಾರ್ ಅಂತ ಸುಮ್ಮನೆ ಕರೆಯಲ್ಲ. ಸುಮ್ಮನೆ ಪವರ್ ಸ್ಟಾರ್ ಅಲ್ಲ. ಹಾಂ, ಜಿಂಕೆಗೆ ನಂಬರ್ ಪ್ಲೇಟ್ಗೆ ಫ್ರೇಮ್ ಹಾಕ್ಸ್ತಾ ಇದ್ದಾರೆ ಗಿರಿ ಅವರು. ಬೆಳಿಗ್ಗೆ ಮತ್ತೆ ನೈಟ್ ಕುಡಿತಾ ಇದೆ ಜಿಂಕೆ ತರ. ಯಾವ್ದು ನ್ಯಾಯ ಇಲ್ಲಿದೆ, ನ್ಯಾಯನೇ ಇಲ್ವೋ ನೋಡಿ ಫ್ರೇಮ್ ಹಾಕ್ಸ್ ಮಾಡಿರೋದ್ರಿಂದ ಇಲ್ಲೆಲ್ಲೂ ಡ್ರಿಲ್ ಮಾಡಿ ಹಾಕೋಂಥ ಅವಶ್ಯಕತೆನೇ ಇಲ್ಲ. ಈ ಫ್ರೇಮಲ್ಲಿ ನೀಟಾಗಿ ಕುತ್ಕೊಳುತ್ತೆ. ಫ್ರೇಮಲ್ಲಿ ಬೋಲ್ಟ್ ಫಿಕ್ಸ್ ಆಗುತ್ತೆ, ನೀಟಾಗಿ ಕುತ್ಕೊಳುತ್ತೆ. ಇದು ಹೋಗ್ಬೋದು ನೀವು ಆರ್ ಸಿ ಕಾರ್ಡ್. ಹಾಂ, ಇನ್ವಾಯ್ಸು, ಇನ್ಶೂರೆನ್ಸು. ಹಾಂ ಅಷ್ಟೇ. ಬಟ್ ಇನ್ಶೂರೆನ್ಸ್ ನಂಬರ್ ಇರೋಲ್ಲ. ಇಲ್ಲ ಇನ್ಶೂರೆನ್ಸ್ ನಂಬರ್ ಎಲ್ಲಿ ಬರುತ್ತೆ? ನಂಬರು ಗಾಡಿ ಬರ್ಬೇಕಾದ್ರೆ ಇನ್ಶೂರೆನ್ಸ್ ಬಂದ್ಬಿಡುತ್ತೆ. ವಿತ್ ಗಾಡಿ ಸಮೇತ ನಮ್ಗೆ ಇದು ಕೊಟ್ಟರು. ಗಾಡಿ ರಿಜಿಸ್ಟರ್ RTO ಹೋಗಿರಲಿಲ್ಲ ಇನ್ನು ಅವಾಗ. ಇನ್ಶೂರೆನ್ಸ್ ಅಲ್ಲಿ ಬಂದಿರುತ್ತೆ ತನ್ನ ನಂಬರು. ಫಸ್ಟಲ್ಲಿ ಬರಲ್ಲ. ಅರ್ಥ ಆಗಲಿಲ್ಲ ನನಗೆ. ಅದು ಅರ್ಥ ಆಗುತ್ತೆ. ಹಿಂಗಪ್ಪ 5 ವರ್ಷ ಇಟ್ಕೊಂಡು ಓಡಾಡ್ಬೇಕದನ್ನ. ಅಲ್ಲ, ಗಾಡಿ ನಂಬರ್ ಇಲ್ಲದೆ ಇನ್ಶೂರೆನ್ಸ್ ಕೊಡ್ತಾರಾ? ಹಾಂ, ನಂಬರ್ ಇಲ್ಲ ಈಗ. ಗಾಡಿ ಹಿಂಗೆ ಗೊತ್ತಾಯ್ತು. ಗಾಡಿ ಬಂದು ಇಲ್ಲಿವರೆಗೆ ರೋಡ್ಗೆ ಇಳಿತಿದ್ದಂಗೆ ಚಾರ್ಸಿ ನಂಬರ್ ಮೇಲೆ ಇಂಜಿನ್ ನಂಬರ್ ಚಾಸಿ ಮೇಲೆ ಹಾಕ್ಬಿಟ್ಟಿರಿ. ಇಂಜಿನ್ ನಂಬರ್ ಚಾಸಿ ನಂಬರ್ ಹಾಕ್ಬಿಟ್ಟಿರಿ. ಕಾರ್ ನಂಬರ್ ಎಲ್ಲ ಇದೆ.
ಅಲ್ಲ ಅವಾಗ ರಿಜಿಸ್ಟರ್ ಆಗಿರುತ್ತೆ. ಕಾರ್ದ ರಿಜಿಸ್ಟರ್ ಮಾಡಿಸಿ ಆಮೇಲೆ ಇನ್ಶೂರೆನ್ಸ್ ಮಾಡಿಸ್ತಾರೆ. ಗಾಡಿ ನಂಬರ್ ಬಂದ್ಮೇಲೆ ಇನ್ಶೂರೆನ್ಸ್ ಇತ್ತು. ಈಗ ಅದೇನಾಗಿದೆ ಗಿರಿಯವ್ರು ಹಾಕ್ಸಿದ್ದು ನೋಡಿ ನನ್ನ ಗಾಡಿಗೂ ಫ್ರೇಮ್ ಹಾಕ್ಸ್ಬಿಟ್ಟು ಹಾಕ್ಸೋಣ ಅಂತ ಹಂಗೆ ಇಟ್ಟು ಮಾಡ್ತಾಯಿದ್ದೀನಿ. ಸೊ ನನ್ನ ಗಾಡಿಗೂ ನಂಬರ್ ಪ್ಲೇಟ್ ಫಿಟ್ ಆಯಿತು, ಫ್ರೇಮ್ ಹಾಕ್ಸಿ ಫಿಟ್ ಮಾಡಿದಾಯಿತು. ಇದಕ್ಕೆ ಏನು ಮಾಡಿದ್ವಿ ಅಂತಂದರೆ ವೈಬ್ರೇಷನ್ಸ್ ಏನಾದ್ರು ಬರುತ್ತೆ ಅಂತ ಹೇಳ್ಬಿಟ್ಟು 3M ಸ್ಟಿಕ್ಕರ್ ಬರ್ತವೆ, ಡಬಲ್ ಸೈಡ್ ಸ್ಟಿಕ್ಕರ್ಸ್ ಬರುತ್ತಲ್ವ, ಅದನ್ನು ಹಾಕ್ಬಿಟ್ಟು ಫ್ರೇಮ್ಗೆ ಹಿಂದೆ ಅಂಟಿಸ್ಬಿಟ್ಟಿರೋದು. ಸೊ ವೈಬ್ರೇಷನ್ಸ್ ಬರ್ದಿರ ಇರಲಿ ಅಂತ ಆ ಥರ ಮಾಡಿರೋದು. ಸೊ ಸೇಫಾಗಿ ಇದಾಗಿದೆ. ಅಷ್ಟು ವೈಬ್ರೇಟ್ ಆಗಲಿ ಇದೇನಾಗಲಿ ಏನಾಗಲ್ಲ ನೋಡಿ, ನೀಟಾಗಿ ಕೂದಿದೆ. ನನ್ನ ಗಾಡಿಗೆ ಈ ಥರ ಮಾಡಿಸಿರೋದು, ಗಿರಿಗಾಡಿಗೆ ಈ ಥರ ಮಾಡಿಸಿರೋದು. CK ಚೆಕ್ ಮಾಡಿಸ್ತಾರೆ ಫೋನಿಗೆ. ಓಡ್ತೀನಿ ಓಟ್ರು ಅಷ್ಟರಲ್ಲಿ ಮತ್ತೇನೋ ನಾಪ್ಕೊ ಬಂತು, ಮತ್ತೇನೋ ಮಾಡಿಸ್ತಿದ್ದಾರೆ. ಅವರು ಓಟ್ರು ಅಲ್ಲಿ CK ಅವರು ಓಡ್ತವ್ರೆ. ಬಾಯ್ ಸಿಯೋ. ನಾಳೆ ರೈಡ್ ಓಡ್ತಾ ಇದ್ದಾರೆ ಬಾಯ್ಸ್ ಎಲ್ಲ, ಒಳ್ಳೆ ಆಫ್ ರೋಡ್ ಟ್ರೈಲ್ಸ್ ಮಾಡಕ್ಕೆ ಹೋಗ್ತಾ ಇದ್ದಾರೆ. ಎಲ್ಲ ಅವ್ರ ಚಾನಲ್ ಚೆಕ್ ಮಾಡಿ ನೀವು, ಅದು ಮಿಸ್ ಆಯಿತು, ಬೇಜಾರಾಗ್ತಾಯಿದೆ. CK ಹೊರಟಿದ್ದಾರೆ. ಆಲ್ ದ ಬೈ CK. ಬಾಯ್ ಬಾಯ್. ನಾವು ಓಡೋ ಟೈಮ್ ಆಯ್ತು, ನೋಡಿ ಸ್ನೇಹಿತರೆ ಓಡೋಣ.